ನೀನಿರು ಜನಕಿ. ದೊಡ್ಡಪ್ಪ ದಯವಿಟ್ಟು ನಿಂತ್ಕೊಳ್ಳಿ. ರಾಜಿ ಮೇಲೆ ಕೈ ಮಾಡಬೇಡಿ. ಏನ್ ನಡೀತು ಅಂತ ನನಗೂ ಅರ್ಥ ಆಗ್ತಿಲ್ಲ. ಅವಳ ಮೇಲೆ ಕೈ ಮಾಡಲ್ಲಮ್ಮ. ಏನೇ ಆದ್ರೂ ಜೊತೆಗಿರ್ತೀನಿ ಅಂತ ಹೇಳ್ದವನ್ನ ಅಷ್ಟು ಸುಲಭವಾಗಿ ಹೇಗ್ ಬಿಟ್ಲು ಅಂತ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಈಗ ನೀನ್ ಯಾರು ಅಂತ ಕೇಳಿದ್ರೆ ರಾಜಲಕ್ಷ್ಮಿ ವೈಫ್ ಆಫ್ ಶೌರ್ಯ ಅಂತ ಬರೀತೀಯ ತಾನೇನಮ್ಮ. ಆದ್ರೆ ನೀನ್ ತಪ್ಪು ಮಾಡಿದ್ರೆ ಡಾಟರ್ ಆಫ್ ರಾಜಾರಾಮ್ ಅಂತ ಮಾತ್ರ ಹೆಸರು ಬರುತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ. ಆಟದಲ್ಲಿ ಸೋತೋದ್ರೆ ನಿನ್ ಗಂಡನ ಅಸ್ಮಿತನಿಗೆ ಮದುವೆ ಮಾಡಿಸ್ಕೊಡ್ತೀನಿ ಅಂತ ನೀನ್ ಅವಳಿಗೆ ಮಾತು ಕೊಟ್ಟಿದೀಯ ಅಲ್ವಾ? ಹೇಳು. ಮಾತಾಡು. ಇಲ್ಲ ಅಂತ ಇನ್ನೊಂದು ಅವಕಾಶ ಕೊಡೋದು ಯಾಕಕ್ಕ? ಅವ್ರ ಅತ್ತೆ ನಿಮ್ ಹುಡುಗಿನೇ ಬೇಡ ಅಂತ ನಾವು ಕೊಟ್ಟಿರೋ ಒಡವೆನೆಲ್ಲ ನಮ್ಮ ಮುಖದ ಮೇಲೆ ಬಿಸಾಕ್ ಹೋಗ್ಲಿಲ್ವಾ? ಅಲ್ಲಿ ನೋಡು, ನಿನ್ ಮದ್ವೆ ಕೊಟ್ಟಿದ್ದ ಒಡವೆಗಳು ಅವಾಗಿಂದ ಅಲ್ಲೇ ಬಿದ್ದಿದೆ. ಏನೋ ಅಮ್ಮ, ಆತರ ಯಾರಾದ್ರೂ ಬೆಟ್ ಕಟ್ತಾರ? ನಿಂಗೆಲ್ಲ ಗೊತ್ತಲ್ವಾ, ನೀನ್ ಹೇಳಿದ್ರೆ ಏನಾಗುತ್ತೆ? ದೊಡ್ಡಪ್ಪ ದೊಡ್ಡಮ್ಮನಿಗೇನಾದ್ರೂ ಗೊತ್ತಾದ್ರೆ ಇದು ಸರಿ ಇರಲ್ಲ ಅಂತ ನಾನು ರಾಜಿಗೆ ಆಗ್ಲೇ ಹೇಳಿದ್ದೆ. ಹಾ, ಇನ್ನೇನ್ ಬಾಕಿ ಇದೆ? ಇಲ್ಲದ ನೆಪ ಹೇಳ್ಕೊಂಡು ಇವಳು, ಆಟ ಆಡೋ ನೆಪದಲ್ಲಿ ನೀನು, ಇಬ್ರು ಗಂಡಂದ್ರನ್ನ ನಿಲ್ಸು. ಪರಿಹಾರ ಹುಡುಕ್ಬೇಕೆ ಹೊರತು ಮಾತಾಡಿ ಸಮಸ್ಯೆನ ದೊಡ್ಡ ಮಾಡ್ತೀಯಾ? ಮೊದ್ಲು ಅಂಥ ಪಂದ್ಯ ಯಾಕೆ ಕಟ್ಟದ್ಲು ಅಂತ ಕೇಳಿ. ನಿಮ್ಮಮ್ಮ ಕೋಪ, ನಿಮ್ಮತ್ತೆ ಆವೇಶ, ಚಿಕ್ಕಮ್ಮನ ಕೂಗಾಟ, ನಿಮ್ಮಜ್ಜಿ ಆಕ್ರೋಶ, ಇದೆಲ್ಲದಕ್ಕೂ ಬೇಕಾಗಿರೋದು ನಿನ್ನ ಉತ್ತರ ರಾಜಿ. ಅಪ್ಪ, ನಿಮ್ ಹತ್ರ ಇದನ್ನ ಹೇಳ್ದೆ ಇದ್ದಿದ್ದಕ್ಕೆ ನನ್ನ ಕ್ಷಮಿಸ್ಬೇಡಿ. ನನ್ನ ಕಾಲು ಸರಿಯಾಗಿದ್ದಿದ್ರೆ ಖಂಡಿತವಾಗ್ಲೂ ನಿಮ್ ಕಾಲ್ ಮೇಲ್ ಬಿದ್ದು ಕ್ಷಮಾಪಣೆ ಕೇಳ್ತಾ ಇದ್ದೆ. ನೀನ್ ತಪ್ಪು ಮಾಡ್ದೆ ಅಂತಲ್ಲಮ್ಮ, ನನಗೆ ಸಮಜಾಯಿಷಿ ಕೂಡ ಬೇಡ. ಯಾಕಂತ ಪಂದ್ಯ ಹಾಕ್ಕೊಂಡೆ ಅಂತ ಪ್ರಶ್ನಿಸ್ದೆ ಅಷ್ಟೇ.